ನಮಸ್ಕಾರ ಕಡಕ್ ಮಂದಿಗೆ. ಹರೀಶ್ ಪಾಟೀಲ್ HP ಬ್ಲಾಗ್ ಅಂತ ಹೇಳಿ ಗಾಡಿ ನೋಡಿ ಒಂದ ಎರಡು ತುಸದವ ನೆಕ್ಸ್ಟ್ ಲೆವೆಲ್ ಐತಪ್ಪ. ಹೋಗಿದೆ. ಓ ಶಟ್. ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದೆ. ಸ್ವಲ್ಪ ಬ್ರೈನ್ ಆಕ್ಟಿವ್ ಆಗ್ಬೇಕಂತ ಹೇಳಿ ಚಾ ಕೂಡ ಇದ್ದೀವಿ. ಇವ್ ಹೆಂಗ ನೋಡು ಸ್ಟೀಪ್ ವೆರಿ ಸ್ಟೀಪ್. ನೆಕ್ಸ್ಟ್ ಲೆವೆಲ್ ಐ ಸಾಕರ್ ಪ್ಲೇಸ್ ಮಾತ್ರ ಆಫ್ ರೋಡಿಂಗಿಗೆ. ಒಂದೊಂದು 2 ಸಲ ಬಿತ್ತು ಗಾಡಿ. ಅದು ಹಾಗೆ ಬಿಟ್ಬಿಡ್ಬೇಕು 2 ನಿಮಿಷ. ಹಾಂ, ಸೊ ಈ ಕಡೆನೇ ಬಿಡಿಸಿದ್ದೆ. ಏನು ಜಾಸ್ತಿ ಏನು ಇದೇನಾಗಿಲ್ಲ, ಡ್ಯಾಮೇಜ್ ಏನಾಗಿಲ್ಲ. ಬಟ್ ಬ್ಯಾಸ್ಪೇಟ್ ಒಂದು ಮುರಿದೈತೆ ಹಿಂದಿನ ಕೆಳಗಿಂದ. ಸ್ಲೋ ಸ್ಲೋ ಸ್ಲೋ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರಪ್ಪ ಎಲ್ಲ ಕರ್ನಾಟಕ ಮಂದಿಗೆ. ಇವತ್ತು ಸಂಡೇ, ಇವತ್ತು ಸೇಟ್ ಕಮ್ಯುನಿಟಿ ರೈಡ್ ಐತಿ ಇವತ್ತು. ಸೊ ನನಗೂ ಇಂಟ್ರೆಸ್ಟ್ ಇತ್ತು. ಲಾಸ್ಟ್ ಟೈಮ್ ನಾನು ಹೋಗ್ಬೇಕಂತ ಮಾಡಿದ್ದೆ. ಸೊ ಇವತ್ತು ಜಾಯ್ನ್ ಆಗ್ಯಾನ. ನಾನು ಬೊಮ್ಮನಹಳ್ಳಿಗೆ ನಾನು ಹೋಗ್ಬೇಕು, ಅಲ್ಲಿ ರೀಚ್ ಆಗಬೇಕು. ಅಲ್ಲಿಂದ ತಮಿಳ್ನಾಡು ಒಳಗೆ ಒಂದು ಟೆಂಪಲ್ ಐತಿ, ಅಲ್ಲಿ ಅರುಳ್ಮಿಗು ಚೆನ್ನರಾಯ ಸ್ವಾಮಿ ಟೆಂಪಲ್ ಅಂತಂದು ಆ ಟೆಂಪಲಿಗೆ ಹೊಂಟೇವೆ ನಾವು. ಆಫ್ ರೋಡಿಂಗ್ ಐತಿ, ಮೇನ್ ಆಫ್ ರೋಡಿಂಗ್ ಅಂತ ಗೊತ್ತಾದ್ಮ್ಯಾಗ ನಾವು ಅಂದ್ಬಿಟ್ಟೆ. ಯಾಕೆ ನನಗೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಭಾಳ ಕಡಿಮೆ ಐತಿ. ಸೊ ಆಫ್ ರೋಡಿಂಗ್ ಏನಾರ ನಾ ಕಲಿತೆ ಅಂದರೆ ಮುಂದಿಂದೆಲ್ಲ ಆಟ ಭಾಳ ಮಸ್ತ್ ಇರ್ತದೆ ಅಂತಂದು ಹೇಳಿ ಪ್ಲ್ಯಾನ್ ಮಾಡಿ ಹೊಂಟೀನಿ. ಸಿಗೋಣ ತಲೊಮ್ಮೆ, ಬಾಯ್. ಸೀಟ್ ಕಮ್ಯುನಿಟಿ ರೈಡಿಗೆ ಹೊಂಟಿದ್ದೀವಿ. ನನಗಿಲ್ಲಿ ಹೊಸದಾಗಿ ಪರಿಚಯ ಆದ್ರು ವಿನೋದ್ ಅಂತ, ಪಾರ್ಥ ಅಂತಂದು ಹೇಳಿ. ಇಲ್ಲಿ ಬೈಕ್ ತೋರ್ಸಂತ ತಡ್ರಿ, ಎಷ್ಟೊಂದು ಬೈಕ್ ಬಂದಾವ ಇಲ್ಲಿ. ಜುಮಾ ಅಂದಾಗ ಇಂಥ ರೈಡ್ ಹೊಡಿಬೇಕು. ನಾ ಗಾಡಿಗೆ ಹೇಳ್ಕೊಂಡಾಗ ಹೋದ್ರೆ ಭಾಳ ಆಕೈತಿ. ಜಸ್ಟ್ ನೋಡ್ರಿ ನೀವು. ನೋಡ್ರಿ, ಒಂದು ಬ್ರ್ಯಾಂಡದ್ ಬೈಕ್ ಅಲ್ಲ, ಎಷ್ಟೊಂದು ಬ್ರ್ಯಾಂಡದ್ ಬೈಕ್ ಅದಾವೆ. ಮತ್ತು ಕಮ್ಯುನಿಟಿ ರೈಡಿಗೆ ಹೋದಾಗ ಏನಂದ್ರೆ ಡಿಸಿಪ್ಲಿನ್ ಒಳಗೆ ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗ್ಯವಲ್ಲ ರೈಡ್. ಯಪ್ಪ ನೆಕ್ಸ್ಟ್ ಲೆವೆಲ್ ಇತ್ತು ನೋಡ್ರಿ. ನಾವಿಲ್ಲೇ ಬಂದಾಗ 50 ಬೈಕ್ಸ್ ಅನ್ನೋ ಇದ್ವು. ನಾವು ಯಾವಾಗ ಬೊಮ್ಮನಲ್ಲಿ ಬಿಡಬೇಕಂತ ಬಿಡಾತಿದ್ವಲ್ಲ, ಆ ಟೈಮಿಗೆ ಅರೌಂಡ್ 78+ ಬೈಕ್ಸ್ ಇದ್ವು ಇಲ್ಲಿ. ನಮ್ದು ಹುಲಿ ಇಲ್ಲೈತಿ ನೋಡಿಲ್ಲ, ನಮ್ಗೆ ಯಾರು ಸಿಕ್ಕಾರಿ. ನಮಸ್ಕಾರ ಕಡಕ್ ಮಂದಿಗೆ. ಮತ್ತು ಸಮೀರ್ ಅವರ ಈ ರೈಡ್ ಯಾವ ರೀತಿ ಇರ್ತೈತಿ, ಎಷ್ಟು ಆಫ್ ರೋಡಿಂಗ್ ಇರ್ತೈತಿ ಅಂತಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಮ್ಗೆಲ್ಲರಿಗೂ ನ್ಯೂ ರೈಡರ್ಸ್ ಯಾರು ಜಾಯ್ನ್ ಆಗಿರ್ತಾರಲ್ಲ ಸೇಟ್ ಕಮ್ಯುನಿಟಿ ರೈಡಿಗೆ, ಅವರಿಗೆ ಗುಡೀಸ್ ಕೊಟ್ಟು ವೆಲ್ಕಮ್ ಮಾಡಿದ್ರೆ. ಹರೀಶ್ ಪಾಟೀಲ್ HP ಬ್ಲಾಗ್ ಅಂತ ಹೇಳಿ. ನಮಗೆ ಈಗಿಲ್ಲೇ ಗೀಕ್ ಬೈ ಸಿಕ್ಕರೆ ಅವರು ಬ್ಲಾಗ್ ಮಾಡ್ಕೊಂಡ್ರೆ, ನನಗೆ ಗೀಕ್ ಬೈ ಜೊತೆ ಮತ್ತು ಸೇಡ್ದವ್ರ ಜೊತೆ ಇದು ಫಸ್ಟ್ ರೈಡ್ ನಂದಿದೆ. ಹೋಗೋಣಂತ, ಆರಾಮ್ ಬರೋಣಂತ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟೊಂದು ಬೈಕ್ಸ್ ಅದಾವೆ. ಒಮ್ಮೊಮ್ಮೆ ನೋಡ್ರಿ, ಇದನ್ನ ನೋಡಿದ್ರೆ ತಲೆ ಜಿಮ್ ಅಂತೈತಿ. ಸಣ್ಣವ್ರದ್ದು ಏನು ಹೊಡಿತಾರಪ್ಪ ಬೈಕ್ಸ್ ಇವ್ರು, ಇಷ್ಟೊಂದು ಬೈಕಿಂಗ್ ಹಾಕೊಂಡು ಏನು ಸಿಗ್ತೈತಿ ಇವ್ರಿಗೆ ಅಂತಂತಿದ್ವಿ. ಈಗ ನಾವು ಹೊಡ್ಯಾಕ ಹೋದ್ಮ್ಯಾಗ ಗೊತ್ತಾಗತೈತಿ ಏನು ಸಿಗ್ತೈತೆ ಅಂತಂತ ಹೇಳಿ. ಎಲ್ಲಿ ಯಾವ ಶಾಲ್ಯಾಗ ಯಾವ ಕಾಲೇಜ್ನಾಗ ಹೇಳಾರ್ದು ನೆಮ್ಮದಿ ರೈಡಿಂಗ್ ಮಾಡ್ದಾಗ ಸಿಗ್ತೈತೆ ನಮಗೆ. ಈಗ ನೋಡಿ, ಬ್ರೇಕ್ಫಾಸ್ಟಿಗೆ ಶ್ರೀ ಹೋಟೆಲ್ ಬಾಲಾಜಿ ಅಂತ ಬಂದೀವಿ. ತಮಿಳ್ನಾಡು ಎಂಟ್ರ್ ಆಗೇವಿ. ಇದು ಬ್ರೇಕ್ಫಾಸ್ಟ್ ಸೈಡ್. ಇಷ್ಟೊಂದು ನೀವು ಹಂಗೆ ಗಾಡಿ ನೋಡಿದ್ರೆ ಅಂದ್ರೆ ಗಾಂಡ್ ಗಬರಕ್ಕಿರಲಿ ಸೌಕಾರ. ನೋಡ್ರಿ ಇಷ್ಟು ಆ ಗಾಡಿ ನೋಡಿ ಒಂದ ಎರಡು ತುಸದವ ನೆಕ್ಸ್ಟ್ ಲೆವೆಲ್ ಐತಪ್ಪ. ಇವರ ಓಲ್ಡ್ ಹಿಮಾಲಯನ್ 411 ರೈಡ್ರ, ಹೊಸದ ಬ್ರ್ಯಾಂಡ್ ನ್ಯೂ ಹಿಮಾಲಯನ್ 450 ರೈಡ್ರ್. ಇಲ್ಲಿ ಬಂದ ಪರಿಚಯ ಆದ್ರೆ ಇಲ್ಲೇ ಬಾಜುಕೆ ನೋಡಿ ಗೀಕ ನಮ್ಮ ಆಕಾಶ್ ಬೈದ್ ಗಾಡಿ. ಏನಂತೀರಿ ಹುಲಿ? ಚಾ ಕುಡಿಯತ್ತೀವಿ, ಕಾಫಿ ಕುಡಿಯತ್ತೀವಿ. ಮಸ್ತ್ ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದೆ. ಸ್ವಲ್ಪ ಬ್ರೈನ್ ಆಕ್ಟಿವ್ ಆಗ್ಬೇಕಂತ ಹೇಳಿ ಚಾ ಕುಡಿಯತ್ತೀವಿ. ನಾಷ್ಟಾ ಗೀಷ್ಟ ನಮ್ದು ಆತ ಚಲೋ ಆದ ನಾಷ್ಟ. ಬಟ್ ಇನ್ನೊಂದು ಹೆಂಗೆ ಗೊತ್ತಾ, ಇವ್ರ ವಿಡಿಯೋ ನೋಡಿ ಬೆಳೆದಿದ್ದೆ. ನಾವು ವಿಡಿಯೋ ನೋಡ್ಕೊಂಡು ನಾವು ಇದನ್ನ ಮಾಡಿದ್ವಿ, ಇವ್ರ ಜೊತೆ ರೈಡ್ ಮಾಡತ್ತೀವಿ. ಖುಷಿ ಆಯ್ತು ನನಗೆ. ಇಲ್ಲ ನಮ್ ಕಡೆ ಇಂಥ ಕಾಂಟೆಂಟ್ ಬರ್ತಿರ್ಬೇಕು. ನಾ ನೋಡಿದೆ ಒಂದು HP ಬ್ಲಾಗ್ಸ್ ಮಾಡ. ನೀನು ಜಾಸ್ತಿ ಆಟೋಮೋಟಿವ್ ಹಾಕಿ ಸ್ವಲ್ಪ ನಮ್ ಕಡೆ ಸ್ವಲ್ಪ ತಿಳಿಸ್ಬೇಕು ಅವ್ರಿಗೆ. ಕರೆಕ್ಟ್. ಬಟ್ ಐತಿ ನಮ್ ಕಡೆ ಹುಚ್ಚ, ಅದನ್ನ ಹುಚ್ಚ ಇನ್ನೂ ಬೆಳೆಸ್ಬೇಕು. ಕರೆ ಐತಪ್ಪ, ಹುಚ್ಚ ಬೆಳೆಸ್ಬೇಕು. ಪಟ್ಟ ಮತ್ ಏನ್ ಈ ಬೈಕ್ ನೋಡಿದ್ರೆ ಹುಚ್ಚಾಕೈತಪ್ಪ. ಏನ್ ಹೊಡಿದೆ ಬೇಡ, ಇಲ್ಲೇ ನಸ ಆಕೈತ್ ನಮ್ಗೆ. ಈಗ ನಾವು ಹೊಂಟಿದ್ದ ಡೈರೆಕ್ಟ್ ನಾವು ಡೆಸ್ಟಿನೇಷನ್ಗೆ ಹೊಂಟಿಲ್ಲ. ನಾವು ಒಂದು ವಿಲೇಜ್ ಒಳಗೆ ಆಸೆ, ಅಲ್ಲೊಂದು ಫ್ಲಾಟ್ ರೋಡ್ ಟ್ರಯಲ್ಸ್ ಐತಿ. ಆ ಟ್ರಯಲ್ಸ್ ಮುಗಿಸ್ಕೊಂಡು ಆಮೇಲೆ ಆಫ್ ರೋಡ್ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ಬೇಕು. ಅಲ್ಲಿ ಆಫ್ ರೋಡಿಂಗ್ ಐತಿ, ಇಲ್ಲೇ ಫ್ಲಾಟ್ ರೋಡ್ ಐತಿ, ಮಡ್ ರೋಡ್. ಬರೀ ಹೋಗೋದು. ಇಲ್ಲ ಹೋಗಿದೆ. ಓ ಶಟ್.
ಕೇಸ್ ಹೊಡೆದೋಗಿದೆ. ಬ್ರೋ ಆ ಕಡೆ ಜಗ್ಗಿ ಅದಲ್ಲ, ಇದು ಜಮ್ಖಾನ್, ಇದು ಚಾಪಿ. ಬ್ರೋ ಇಟ್ ವಿಲ್ ಕಮ್ ಹಿಯರ್. ಹಾಂ ಕಲ್ಲಿದೆ. ಬ್ರೋ ಈ ಕಡೆನೇ ತಗೋಬೇಕು, ಈ ಕಡೆ. ಬರ್ಬೇಕಾಗ್ತದೆ, ಬ್ರೇಕ್ ಹಿಡಿತೀನಿ, ಬ್ರೇಕ್ ಹಿಡಿತಾರೆ ಫುಲ್ ಸ್ಪೀಡು. ನಮ್ಮ ಜೊತೆನ ರೈಡಿಗೆ ಬಂದಿದ್ದು ಒಂದು ರೈಡರ್ ಗಾಡಿ ಕರ್ವಿಂಗ್ದ ಸ್ವಲ್ಪ ಬ್ರೇಕ್ ಹಿಡಿಲಿಲ್ಲ ಅಂತಂದ. ಸೊ ಸ್ವಲ್ಪ ಆಕ್ಸಿಡೆಂಟ್ ಆಗಿಬಿಡ್ತ. ನಂಗೆ ನಿಜ ನನಗೆ ಏನು ಹೇಳ್ಬೇಕು ಗೊತ್ತಾಗತ್ತಿಲ್ಲ. ಭಾಳ ಬೇಜಾರಾತ ಆ ಗಾಡಿ ನೋಡಿ, ಅವ್ರು ನೋಡಿ ಅದ ಹೊಡಿಬೇಕಾರೆ ಹಗರು ಹೊಡಿರಿ ಗಾಡಿ. ಬಟ್ ಆ ರೈಡ್ರಿಂದ ತಪ್ಪಿಲ್ಲ, ಯಾಕಂದ್ರೆ ಸಡನ್ ಕರು ಬಂದಾಗ ಅವ್ನು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ಯಾರ ಅವ್ನ ಕಡೆ ಎಷ್ಟಕ್ಕಂತ. ಬಟ್ ಅದು ಬ್ರೇಕ್ ಇರೋ ಅಷ್ಟು ಇದನ್ನಾಗಲಿಲ್ಲ. ಹ್ಯಾವ್ ಅ ಸೇಫ್ ರೈಡ್ ಎಲ್ಲರಿಗೂ ಅಷ್ಟೇ. ಬ್ರೋ ಬೈಕ್ ಬ್ರೋ ದಿಸ್ ವೇ. ಥ್ಯಾಂಕ್ ಯು. ಆ್ಯಕ್ಚುಲಿ ಏನಾಗೈತೆ ಅಂದ್ರೆ ನಾವು ಅಲ್ಲಿ 3 ಜನ ಅಲ್ಲಿ ಸ್ವಲ್ಪ ಗಾಡಿ ಹೊರಗಡೆ ತೆಗೆದು ಬರ್ಬಿಟ್ಟು ಲೇಟ್ ಆಗಿಬಿಡುತ್ತೆ. ಸೊ ನಾವು ಇಷ್ಟೂರು ಕಳ್ಕೊಂಡಿದ್ದೀವಿ, ಬೇರೆ ರೂಟಿಗೆ ಹೊಂಟಿದ್ದೀವಿ. ಆಮೇಲೆ ಅಲ್ಲೇ ಲೋಕಲೈಟ್ಸಿಗೆ ಕೇಳಿದಾಗ ಅವ್ರು ಹೇಳಿದ್ರೆ ಎಲ್ಲ ಬೈಕ್ಸ್ ನಿಮ್ಗೆ ಹಿಂಗೆ ಹೋಗ್ಯಾವ ಅಂತ ಹೇಳಿ. ಸೊ ಇದು ಫ್ಲ್ಯಾಟ್ ಟ್ರಯಲ್ಸ್ ರೋಡ್, ಇದನ್ನು ಮುಗಿಸ್ಕೋಬೇಕು ನಾವು. ಈ ರೈಡ್ ಮುಗಿಸ್ಕೊಂಡೆ ಅವರೆಲ್ಲರೂ ಏನಂದ್ರೆ ನಾವು ಆಲ್ರೆಡಿ ಹೋಗೇವಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ, ನೀವು ಮುಗಿಸ್ಕೊಂಡು ಬರ್ರಿ ಅಂತ ಹೇಳಿದ್ರೆ. ಸೊ ಅದಕ್ಕೆ ಫ್ಲ್ಯಾಟ್ ಟ್ರಯಲ್ಸ್ ಮುಗಿಸ್ಕೊಂಡು ಆ ಡೆಸ್ಟಿನೇಷನಿಗೆ ಹೋಗಿ ನಾವು ಅವ್ರನ್ನ ಅಲ್ಲಿ ಮೀಟ್ ಆಗ್ಬೇಕು ನಾವು. ಬರ್ರಿ ಹೋಗಿ. ಬ್ರೋ ಸ್ವಲ್ಪ ಈ ಕಡೆ ತೊಗೊಂಬ. ಹಾಂ ಥ್ಯಾಂಕ್ ಯು ಬ್ರೋ. ಏನಂದ್ರೆ ನನಗೆ ಅರ್ಥ ಆಗಲಿಲ್ಲ. ಸಾವ್ಕಾರ ಏನ ಅನ್ನಿ, ಎಂಥ ರೋಡ್ನಾಗ ಹೊಡೆದ್ರು ಗಾಡಿ. ಇಲ್ಲಿ ನೋಡಿಲ್ ರೋಡ್ ಹೆಂಗೈತಿ, ಒಂದೇ ಮಡ್ ರೋಡ್. ಹೊಡ್ಯಾಕ ಮಜಾ, ಕ್ರೇಜಿ ಮಜಾ ಬರತೈತಿ. ಅಕಸ್ಮಾತ್ ಏನಾರ ಸ್ಲಿಪ್ ಆಗ್ತದೆ ಕೆಳಗಿನ ಇದ್ರಾಗ ನೀವು. ನಿನ್ನ ಗಾಡಿ ಏನೈತಿ? ಈಗ ಬಂದ್ರಿ? ಅಪ್ಪ ಅಲ್ಲಿ ಒಬ್ರು ಬಿದ್ರಪ್ಪ ಅದಕ್ಕೆ. यार बोलो श्री गजानन महाराज की जय. यो ಹೆಂಗೆ ನೋಡು ಸ್ಟೀಪ್, ಇಸ್ ವೆರಿ ಸ್ಟೀಪ್ ಯಾರ್. ನನ್ನ ಗಾಡಿದ ಬ್ಯಾಸ್ಪೇಟ್ ಹಾಕೋ ಲೂಸ್ ಆಗೈತಿ. ಇದೊಂದು ಫಿಟ್ ಮಾಡ್ಬೇಕಿತ್ತು. ಈಗ ಫಿಟ್ ಮಾಡ್ಕೊಂಡೆ ಕುಂದ್ರು ಎಲ್ಲರೂ ಹೊಕ್ಕಾರು, ಮ್ಯಾಗ ಹೋಗಿ ಫಿಟ್ ಮಾಡಿದ್ರು. ಅದು ಬೇರೆ आगे नहीं बढ़ी, वो पीछे का टायर स्केट हुआ. ओ स्लो 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 स्लो. ನೋಡ್ರಿ ಎಷ್ಟು ಇದಾಗುತ್ತೆ. ನೈಸ್ ಒನ್ ನೈಸ್ ಒನ್ ನೈಸ್ ಒನ್. नहीं पढ़ कर देखी सब किताबें
ನಾವು ಹೋಗಿದ್ ಪ್ಲೇಸ್ ಅಂದ್ರೆ ಅರುಳ್ಮಿಗು ಚೆನ್ನರಾಯ ಸ್ವಾಮಿ ಟೆಂಪಲ್ ಅಂತ ತಮಿಳ್ನಾಡೊಳಗೆ ಐತಲ್ಲ, ಅದ್ರದ್ದು ಡ್ರೋನ್ ವ್ಯೂ ತೋರಿಸ್ತೀನಿ ನೋಡ್ರಿ. ಇಲ್ಲೇ ನೆಕ್ಸ್ಟ್ ಲೆವೆಲ್ ಐಸ್ ಸಾವುಕಾರ ಪ್ಲೇಸ್ ಮಾತ್ರ ಆಫ್ ರೋಡಿಂಗಿಗೆ. ಒಂದೊಂದು 2 ಸಲ ಬಿತ್ತು ಗಾಡಿ. ಅದು ಹಾಗೇನಾದ್ರೂ ಬಿಟ್ಬಿಡ್ಬೇಕು 2 ನಿಮಿಷ ಹಾಂ ರಿಸ್ಕ್ ಬೇಡ. ಹಂಗೆ ಆಕ್ಸಿಲೇಟರ್ ಕೊಡ್ತೀರಲ್ಲ, ಏನು ಕೆಳಗಡೆ ಟಚ್ ಆಯ್ತು ನೀವು ಸ್ಪಿನ್ ನೋಡ್ತಿ ಗಾಡಿ ಎದುರು ಬಿಡುತ್ತೆ. ಹಾಂ ಈ ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ನಾನು ಭಾಳ ಕಳತೆ. ನನಗಂದ್ರೆ ಜಾಸ್ತಿ ನಮ್ಮ ಮೊದಲು ಅಷ್ಟು ಆಫ್ ರೋಡಿಂಗ್ ಹೋಗಿದ್ದಿಲ್ಲ. ಇದನ್ನ ನಮ್ಮ ಪ್ಲೇಸಿಗೆ ಬಂದಿದ್ದು ನಾವು ಆಫ್ ರೋಡಿಂಗ್ ಅಂದ್ರೆ ಮಸ್ತ್ ಮಜಾ ಬರಾಕತ್ತೈತಿ. ಬರ್ರಿ ಹೋಗೋಣಂತೀಗ. ಇನ್ನು ಈಗ ಇರತ್ತೇವೆ, ಇಳಿಬೇಕಾರೆ ಐತಿ ಮಜಾ. ನಾನು ಜಾಸ್ತಿ ಕ್ಲಚ್ ಹಿಡಿಯೋಂಗಿಲ್ಲ. ಕ್ಲಚ್ ಹಿಡಿದ್ರೆ ಕ್ಲಚ್ ಪ್ಲೇಟ್ ಹಾಕೈತಿ. ಬ್ರೇಕ್ ಹಿಡಿದ್ರೆ ಜರದ್ ಬೀಳ್ತೇವಿ. ಬ್ರೇಕು ಯೂಸ್ ಮಾಡಬಾರ್ದ, ಕ್ಲಚ್ ಜಾಸ್ತಿ ಯೂಸ್ ಮಾಡಬಾರ್ದ, ಹಂಗೆ ಇಳಿಸ್ಬೇಕು ಗಾಡಿ. ಮಜಾ ಆಯ್ತು ಬಾಯ್. ಇಷ್ಟೂರು ಬಂದು ಕುಂತೇವಿ. ಅದ್ರ ಜೊತೆ ಏನು ಗೊತ್ತಾ, ಬ್ಯಾಸ್ ಪ್ಲೇಟ್ ಬ್ಯಾಗ್ದು ಹಾಕೊಂಬಂದೀನಿ. ಮುರಿದು ಬಿದ್ದೈತೆ ನನ್ನ ಬ್ಯಾಸ್ ಪ್ಲೇಟ್. ಸೊ ಇಲ್ಲೈತೆ ಸ್ಕ್ರೂ, ಇಲ್ಲೊಂದು ಸ್ಕ್ರೂ ಹೋಗೈತಿ, ಮತ್ತು ಕೆಳಗೊಂದು ಸ್ಕ್ರೂ ಇತ್ತು, ಅದೊಂದು ಹೋಗೈತಿ. ಈಗ ಹೋಗ್ಬೇಕಾದ್ರೆ ನಾ ಅಗರ್ ಇಳಿಸ್ಬೇಕಿದ್ದಾನೆ. ಅದು ಸ್ಕ್ರೂ ಎಲ್ಲಿ ಬಿದ್ದೈತೆ ಅದಂತೂ ಗೊತ್ತಿಲ್ಲ. ಅವನೊಂದು ಗಾಡಿ ಕೆಳಗೆ ಹಾಕಿದೆ ನಾನು. ಕೆಳಗೆ ಹಾಕಿದೆ. ಸೊ ಎಲ್ಲಂದ್ರೆ ಮೇಜರ್ ಏನಾಗಿಲ್ಲ, ಇಲ್ಲಷ್ಟಾಗೈತಿ. ಅದು ಬಿಟ್ಟರೆ ಸ್ವಲ್ಪ ಧೂಳು ಕುಂತಿದೆ ಅಷ್ಟೇ. ಈ ಕಡೆನೇ ಬಿಡಿಸಿದ್ದು ನಾನು, ಆ ಕಡೆ ಬಿಡಿಸಿಲ್ಲ. ಸೊ ಈ ಕಡೆನೇ ಬಿಡಿಸಿದ್ದೆ. ಬಟ್ಟೇನು ಜಾಸ್ತಿ ಏನು ಇದೇನಾಗಿಲ್ಲ, ಡ್ಯಾಮೇಜ್ ಏನಾಗಿಲ್ಲ. ಬಟ್ ಬ್ಯಾಸ್ ಪ್ಲೇಟ್ ಒಂದು ಮುರಿದೈತಿ ಹಿಂದಿನ ಕೆಳಗಿಂದ. ಇಲ್ಲೊಂದು ಮಾರೇನಿ ಅವನು ಭಾಳ ಐತಪ್ಪ ಸೌಕರ್ಯ. ಹಿಂಗೆ ನನ್ನ ಆಕಾರ ಹಂಗೆಲ್ಲ ಹಸಿ ಪೂರ ಅರ್ಬಿ ಒಣಗಿ ಹಾಕ್ದಂಗೆ ಆಗ್ಬಿಟ್ಟೈತೆ. ನಾನು ಹಂಗೆ ಈಗ ಬಿಸ್ಲಾಗ ನಿಂತು ಇದನ್ನು ಮಾಡ್ಕೋಬೇಕು, ಕುಂದಿರ್ಬೇಕು, ಟಯರ್ಡ್ ಆಗೈತಿ ಏನು ಗೊತ್ತಾಗುತ್ತೆ. ಕ್ಲರಿ ದಮ್ಬೇಕು ಚಿಕ್ಕಿತೇನೆ ಅದೇ ಅದಕ್ಕೆ ಮಾಡ್ರಿ. ಆಫ್ ರೋಡಿಂಗ್ ನನಗೆ ಟಿಪ್ಸ್ ಕೊಡ್ರಿ ಸರ್. ಏನಿಲ್ಲ, ಈಗ ಬ್ರೇಕ್ ಹಿಡಿಬಾರ್ದು, ಹಂಗೆ ಕೆಳಗೆ ಹೋಗ್ಬೇಕು. ಅದೇ ಟಾಸ್ಕ್ ಐತಿ. ಅದ ಟಾಸ್ಕ್ ಐತಿ. ಆಯ್ತು ಸ್ವಲ್ಪ ಹಗರ್ ಪಾನಿಕ ಉಂಟ ಸರ್. ಹಾಂ ಜಾಸ್ತಿ ಇದನ್ನ ಯೂಸ್ ಮಾಡಕ್ಕೆ ಹೋಗ್ಬೇಡ. ಬ್ರೇಕ್ ಕ್ಲಚ್ ಪ್ಲೇಟ್ ಹೀಟ್ ಆಗಿ ಕ್ಲಚ್ ಪ್ಲೇಟ್ ಹೋಗೋ ಚಾನ್ಸ್ ಇದೆ ಅಂತೇಳಿ. ಸೊ ಆದಷ್ಟು 1ನೇ ಗೇರ್ನಾಗ ಅದು ಇಳಿಸಂತ ಹೇಳ್ಯಾರ. ನಾನು ಆಕಾಶ್ ಬೈ ಬಗ್ಗೆ ಮಾತಾಡ್ಕೊಂತ ಬರತ್ತೀನಿ. ಇಲ್ಲಿ ನೋಡಿದ್ರೆ ಆಕಾಶ್ ಬೈಕ ಕ್ರ್ಯಾಶ್ ಆಗೈತಲ್ಲ. ಸ್ಲೋ 1 minute 1 minute bro, I will come. Bro 1 minute. ಹಾಂ ಬ್ಯಾಕ್ ಸ್ಲೋ. ಯಾವಾಗಿದ್ರು ಆಫ್ ರೋಡಿಂಗ್ ಮಾಡ್ಬೇಕಾರೆ ಲಾಂಗ್ ಕಟ್ ತೊಗೋಬೇಕು. ಯಾಕಂದ್ರೆ ಇಲ್ಲ ಮಣ್ಣದಿದ್ದಾಗ ನೀವು ಶಾರ್ಟ್ ಕಟ್ ತೊಗೊಕತ್ತೀರ ಅಂದರೆ ಸಡನ್ ಹಳ್ಳಂಗಿಲ್ಲ ಗಾಡಿ. ಅದಕ್ಕೆ ಲಾಂಗ್ ಕಟ್ ತೊಗೊಂಡ್ರೆ ಕರೆಕ್ಟಾಗಿ ನಾವು ಹ್ಯಾಂಡಲ್ ಮಾಡ್ಬೋದು. ಇಲ್ಲಿ ನೋಡಿ ಡೌನಲ್ಲಿ ಯಪ್ಪ ಬ್ರೇಕ್ ಇಲ್ಲಿ ಇದ್ರೆ ಇಲ್ಲ, ಕ್ಲಚ್ ಅಂತೂ ಹಿಡಿಯೋಂಗಿಲ್ಲ. ಕ್ಲಚ್ ಆಕ್ಸಿಲೇಟರ್ಗೆ ಇದನ್ನ ಹಾಕೈತಿ. 1ನೇ ಗೇರ್ದಾಗ ಬಿಟ್ಬಿಟ್ಟೆ ನೋಡಪ್ಪ ನಾರ ಗಾಡಿ ಸೀದಾ ಹೋದ್ರೆ ಅತ್ತ ಬಂದ್ರೆ ಇತ್ತ. ಯಾವಾಗಿದ್ರು ಇಲ್ಲೇ ಲಾಂಗ್ ಕಟ್ ತೊಗೋಬೇಕು. ಯಾಕೆ ಸಡನ್ ಹೊಳಂಗಿಲ್ಲ. ಲಾಂಗ್ ಕಟ್ ಆದ್ರೆ ಸ್ವಲ್ಪ ನಾವು ಏನರ ಮಾಡೇ ಹೊಳಿಸ್ಬೋದು.
ಓಹೋ, ಒಬ್ಬೋದೇನೋ ಮರ, ಹಿಂದೆ ಮುಂದೆ ಯಾರು ಇಲ್ಲ. ಇಲ್ಲೊಂದು ಯಾವುದೋ ಗಾಡಿ ನಿಂತೈತಿ, ಮ್ಯಾಗ ಬರೋಕ್ಕಾಗಿಲ್ಲ. ಇದು ಹಂಟರ್ ಇಂಥಲ್ಲಿ ನೋಡಿ ಇಷ್ಟು ಉಸ್ತೈತಿ. ಇಂಥಲ್ಲಿ ಹೆಂಗೆ ದಾಟ್ಬೇಕು ಹೇಳು, ಭಾಳ ಕಷ್ಟ ಐತಿ. ಮತ್ತು ಇನ್ನೊಂದು ಏನಂದ್ರೆ ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಭಾಳ ಅಂದ್ರೆ ಭಾಳ ಮ್ಯಾಂಡೇಟರಿ ಇರ್ತೈತಿ. ಅದಕ್ಕೆ ಅಲ್ಲಿ ಒಬ್ಬ ರೈಡರ್ ಹೋಗಿ ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ರೈಡರ್ ಹೋಗಿ ಹಂಗೆ ನಾವು ಡಿಸ್ಟೆನ್ಸ್ ಫಾಲೋ ಮಾಡ್ಕೊಂತಾನೆ ಹೊಂಟಿದ್ದೀವಿ. ನೋಡ್ಬೋದು ನೀವು ಇಲ್ಲ ಎಷ್ಟೊಂದು ರೈಡರ್ಸ್ ಇದ್ರು, ಎಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಯಾಕಂದ್ರೆ ಡೌನದಾಗ ಏನಾರ ನಿಮ್ದು ಏನಾರ ಗಾಡಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಂದ್ರೆ ಮುಂದಿನ ನೀವು ಹೆಟ್ಟು ಚಾನ್ಸ್ ಇರ್ತೈತಿ. ಅದ್ರ ಸಂಬಂಧ ಇಷ್ಟು ಡಿಸ್ಟೆನ್ಸ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೊಂಟಿದ್ದೀವಿ ನಾವು. ಓ ನೋಡಿ ನೋಡಿ, ಬ್ರೇಕ್ ಬೇಡ, ಇದು ಬೇಡ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇಂಜಿನ್ ಬ್ರೇಕಿಂಗ್ ಮಾಡ್ಕೊಂಡೆ ಗಾಡಿ ಇಳಿಸ್ಬೇಕು. ಹಂಗೆ ಐತಪ್ಪ, ನಿಮ್ದು ಟೂರಿಂಗ್ ಬೈಕ್ ಐತಿ, ಆಫ್ ರೋಡಿಂಗ್ ಬೈಕ್ ಐತಿ, ಇಳಿಸ್ ಅನ್ನಕ್ಕೆ ಆಗೋದಿಲ್ಲ. ಇದೆ ಹೆಂಗದ ಗೊತ್ತಿಲ್ಲ. ಸಾವ್ಕಾರ ಹೋಗಿವು ಅಂದ್ರೆ ಮತ್ತೆ ಸುಸೈತಿ ಇಲ್ಲ, ಏನು ಮಾಡಬಾರ್ದು. ಜಸ್ಟ್ ಬ್ಯಾಲೆನ್ಸಿಂಗ್ ಒನ್ನೆಗೆ ಇರ್ತೈತಿ ಗಾಡಿ ನೋಡ್ಕೊಂಡು ಸ್ಪೀಡ. ಈ ವಿಡಿಯೋನ ಡೆಫಿನೆಟ್ಲಿ ವಾಯ್ಸ್ ಅವ್ರು ಕೊಟ್ಟಾರೆ ಅಪ್ಲೋಡ್ ಮಾಡೇ ಮಾಡ್ತೇನೆ. ಯಾಕಂದ್ರೆ ನಮ್ಮ ಲೆಸನ್ ನೀ ಎಲ್ಲ ಕ್ಲಾಸ್ ಇದ್ರೂ ಸಿಗಂಗಿಲ್ಲ ಒಂದು ಲೆಸನ್. ಹುಲಿ ನಿಂದ ಟ್ರಿಕ್ ಯೂಸ್ ಮಾಡಿ ಬಂದೇನೆ ಕೆರೆನೇ. ಯಾರು ಹೋಗಿ ಟಚ್ ಆಯ್ತಲ್ಲ ಅದು ಗಾಡಿ, ನಿಮ್ದ ಗಾಡಿ ಟಚ್ ಆಗಿದ್ದು. ಸಾರಿ ಬ್ರೋ, ಅದು ಕಂಟ್ರೋಲಿಂಗ್ ಸಿಗ್ಲಿಲ್ಲ ಅವರಿಗೆ. ಅದು ಬ್ರೇಕ್ ಹಿಡಿದಿದ್ರೆ ಪಕ್ಕ ಗುದಿಸ್ತಾ ಇದೆ, ಅದಕ್ಕೆ ಸೈಡಲ್ಲಿ ಎಳ್ಕೊಟ್ಟಾರ. ಸ್ವಲ್ಪ ಟಚ್ ಆಯ್ತು, ಏನು ಆಗಿಲ್ಲ ಅಲ್ಲ ನಿಮ್ಮ ಬೈಕು. ಹೋಗೋಣ ಹೆಂಗ? ಏ ಬರಬ್ಬರ ಆತ. ಕರೆ ನಿಂದ ಟ್ರಿಕ್ ಯೂಸ್ ಮಾಡೇನಿ. ಹೊಸ ಹೊಸ ರೈಡ್ದ ಹೊಸ ಹೊಸ ಥಿಂಗ್ಸ್ ಕಲೆ ಪಕ್ಕ. ನಾನು ಗೇರಲ್ಲೇ ಇರ್ಬೇಕು, ಅದು ಒಂಚೂರು ಬ್ರೇಕ್ ಫ್ರಂಟ್ ಬ್ರೇಕ್ ಹಿಡಿದ್ರೆ ಮುಗೀತು ಬಿದ್ದಾಗೆ. ಇದ ನಾನು ಸೆಕೆಂಡ್ ಬಂದಿದ್ದೆ ಆಫ್ ರೋಡಿಂಗ್. ಒಂದು ಬಲು ಮಲೆ ಪೀಕ್ ಹೋಗಿದ್ದೆ, ಅದು ನಾರ್ಮಲ್ ಇತ್ತು. ಸೊ ಇದೇ ಸೆಕೆಂಡ್ ಬಂದಿದ್ದೆ. ಸೆಕೆಂಡ್ದಾಗ ನಮ್ಮದು ಯಲ್ಲಾಪುರದಾಗ ಇದಕ್ಕೆ ಭಾಳ ಅದಾವಲ್ಲಿ ಹೋಗೇನಿ. ಬಟ್ 220 ತೊಗೊಂಡು ಹೋಗಿದ್ದೆ ನಾನು. ಅದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಪೂರ ಕಡಿಮೆ ಐತಿ. ಗಾಡಿ ನಿಮ್ದು ಗಾಡಿ ಫುಲ್ ಹೀಟ್ ಆದಾಗ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಏನಾದ್ರು ಬರ್ತಾ ಇದೆಯಲ್ಲ? ನಿಮ್ದು ಇದೆ? ಇದೆ ಅದು. ನಾನು ಆಗಲೇ ಪ್ಯಾನಿಕ್ ಆಗಿದ್ದೆ. ಸ್ಟ್ಯಾಂಡ್ ಇದನ್ನೈತೆ, ಗೇರ್ ಹಾಕಿ ಗಾಡಿ ಚಾಲು ಮಾಡ್ತೀನಿ, ಗೇರ್ ಬಂದ್ ಆಗ್ತೈತೆ. ಎದಕ್ಕೆ ಆಗ್ತೈತೆ? ಸೈಕು. ಅದ್ರಾಗ ಬ್ಯಾಕ್ ಸೈಡ್ ಮುರಿದಿತ್ತು. ಸೈಡ್ ಸ್ಟ್ಯಾಂಡ್ ನಾನು ಲಕ್ಷ ಕೊಟ್ಟಿಲ್ಲ ಪ್ಯಾನಿಕ್ ಆದಾಗ. ಸೊ ನಾ ಈ ಬ್ಯಾಕ್ ಸೈಡ್ ಒಂದು ಮುರಿತಾ ನಾನು ಕೆಳಗಿಂದ. ನಾ ಇದ್ರಾವ ನಡ ಅಂತ ಕೆಳಗೆ ನೋಡ್ತೀನಿ, ಸ್ಟ್ಯಾಂಡ್ ಐತಿ. ಹಟ್ರ ನಡಿ ಅಂತ ತೆಗೆದು ಮತ್ತೆ ಆಮೇಲೆ ಮತ್ತೆ ಮುಂದೆ ಹೋದೆ. ಸಮಾಧಾನ ಬ್ರೀದ್ ಮಾಡ್ಬೇಕು. ಆದ್ರೆ ಆಫ್ ರೋಡಿಂಗ್ ಬೈಕ್ ಕರೆ ಅದನ್ನೇ ನಾ ಭಾಳ ಕಲಿತೆ. ಫುಲ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಪಕ್ಕ ಬಿದ್ದೆ ಅನ್ಕೊಂಡೆ ಬ್ರೋ ಅಲ್ಲಿ. ಆ ಸ್ಟೀಪ್ ಅಲ್ಲಿ ಹೆಂಗ್ ಕಂಟ್ರೋಲ್ ಮಾಡಿದೆ ಗೊತ್ತಿಲ್ಲ ನನಗೆ ಇವತ್ತು. ಹೌದಾ? ಅವ್ರಿಗೆ ಡ್ಯಾಶ್ ಮಾಡಿದ್ನಲ್ಲ ಸೈಡಿಗೆ, ನಾನು ನೋಡ್ಲಿಲ್ಲ. ನಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಬರ್ತಿದ್ದೆ. ಡಿಸ್ಟೆನ್ಸ್ ಫಸ್ಟ್ ಗೇರ್ ಅಲ್ಲಿ ಇಟ್ಟರು ಅಷ್ಟು ಸ್ಟೀಪ್ ಇದೆ. ಅದು ಪೂರ ಇದೆ, ಪೂರ ಕರೆಕ್ಟ್. ಫಸ್ಟ್ ಈಗ ನಾವು ಹೋದ ತಕ್ಷಣ ಬ್ರೇಕ್ ಹಿಡಿದ್ಬಿಟ್ಟ. ನಂಗೆ ಗೊತ್ತಾಗಿಲ್ಲ ಇವ್ ನನ್ನ ಜೊತೆ ಬಂದ್ಬಿಟ್ಟ. ನಾನು ಆಮೇಲೆ ನಾ ಹೇಳ್ಕೊಂತೇನೆ ಆಕಾಶ್ ಬೈ ಮಾತು ಕೇಳಿ ಉಳಿದ್ರೆ ಹೊಂಟ್ರೆ ಅದು ಮುಂದೆ ಆಕಾಶ್ ಬೈ ಇಲ್ಲ. ಕರೆ ಇಲ್ಲ, ಅದು ಬ್ರೈನ್ ಬೇರೆ ಮೂಡ್ದಾಗಿದ್ದ. ನೋಡೋಣ, ಯಾವಾಗಿದ್ರು ಅಡ್ವೆಂಚರಸ್ ಲೈಫ್ ಲೀಡ್ ಮಾಡ್ಬೇಕಾ, ಅದ್ರ ಸಂಬಂಧ ನಾ ಆಫ್ ರೋಡಿಂಗಿಗೆ ಬಂದಿದ್ದೆ. ಆಫ್ ರೋಡಿಂಗ್ ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದಿದ್ದಿಲ್ಲ. ಬೇರೆ ಬೇರೆ ರೈಡರ್ಸ್ ಜೊತೆನೂ ಮಿಂಗಲ್ ಆಗಿ ಭಾಳ ಥರ ಕಳತ್ತೆ. ಹೊಸ ಫ್ರೆಂಡ್ಸ್ ಪರಿಚಯ ಆದರೆ, ಹೊಸ ಥಾಟ್ಸ್ ಸಿಕ್ಕು ನನಗೆ. ಅದ್ರ ನೆಕ್ಸ್ಟ್ ಲೆವೆಲ್ ಮಜಾ ಐತೆ. ನೀವು ಹಿಂಗೇನ್ರ ಅಡ್ವೆಂಚರಸ್ ಆಕ್ಟಿವಿಟೀಸ್ ಏನಾರ ಇದು ಮಾಡಿದ್ರೆ ಅಂದ್ರೆ DM ಮಾಡಿ. ಎಟ್ರಲ್ಲ ಅಪ್ಡ ಮಾಡ್ತಾನೆ.